ಬ್ರೇಕ್ ನಂತರ ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಕೊಪ್ಪಳ ಭಾಗ್ಯನಗರ ಮಧ್ಯೆ ಹಾದು ಹೋಗಿರುವ ರೈಲ್ವೆ ಗೇಟ್ ನಂಬರ್ 62ರ ಬಳಿ ರೈಲ್ವೆ ಮೇಲ್ಸೇತುವೆ ನಿರ್ಮಾಣಕ್ಕೆ ಆಗ್ರಹಿಸಿ ಭಾಗ್ಯನಗರ ಗ್ರಾಮಸ್ಥರು ಕರೆ ನೀಡಿದ ಬಂದ್ ಯಶಸ್ವಿಯಾಗಿದೆ. ಬಂದ್ ಹಿನ್ನೆಲೆಯಲ್ಲಿ ಭಾಗ್ಯನಗರದ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿತ್ತು. ವ್ಯಾಪಾರ ವಹಿವಾಟು ಸ್ಥಗಿತಗೊಂಡಿದ್ವು. ಕೊಪ್ಪಳ ನಗರದಿಂದ ಕೂಗಳತೆ ದೂರದಲ್ಲಿರುವ ಭಾಗ್ಯನಗರ ಗ್ರಾಮ ಕೂದಲು ಉದ್ಯಮದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿ ಗಳಿಸಿದೆ. ಪ್ರತಿನಿತ್ಯ ಸಾವಿರಾರು ವಾಹನಗಳು ಈ ರೈಲ್ವೆ ಗೇಟ್ ಮೂಲಕ ಸಂಚರಿಸಬೇಕಾಗಿದೆ. ಆದರೆ ರೈಲುಗಳು ಓಡಾಡುವ ಕಾರಣ ಗೇಟ್ ಸದಾ ಮುಚ್ಚಿರುತ್ತೆ. ಈ ಭಾಗದಲ್ಲಿ ರೈಲ್ವೆ ಮೇಲ್ಸೇತುವೆಗೆ ಆಗ್ರಹಿಸಿ ದಶಕಗಳಿಂದಲೂ ಹೋರಾಟ ನಡೀತಾ ಇದ್ರೂ ಪ್ರಯೋಜನವಾಗಿಲ್ಲ. ಇದರಿಂದ ರೊಚ್ಚಿಗೆದ್ದ ಭಾಗ್ಯನಗರ ಗ್ರಾಮಸ್ಥರು ರಸ್ತೆ ತಡೆದು ಟೈರ್ಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದರು. ಪ್ರತಿ ಬಾರಿ ದಸರಾ ಬಂದ ಸಂದರ್ಭದಲ್ಲಿ ಭಯೋತ್ಪಾದಕರ ಬಗ್ಗೆ ಆತಂಕ ಸೃಷ್ಟಿಯಾಗುತ್ತೆ. ಹೀಗಾಗಿ ಕೆಲವೊಮ್ಮೆ ದಸರಾಗೆ ಬರುವ ಪ್ರವಾಸಿಗರ ಸಂಖ್ಯೆಯಲ್ಲಿ ಇಳಿಮುಖವಾಗಿದ್ದುಂಟು. ಹಾಗಾಗಿ ಈ ಬಾರಿ ಜನರ ಆತಂಕ ನಿವಾರಿಸೋಕೆ ವಿಶೇಷ ಪೊಲೀಸ್ ಕಮಾಂಡೋ ಪಡೆ ಸಿದ್ಧವಾಗಿದೆ. ಈ ಪಡೆಯ ಕುರಿತ ಒಂದು ಸ್ಟೋರಿ ಇಲ್ಲಿದೆ. ಒಂದೂವರೆ ವರ್ಷದ ಹಿಂದೆ ಮೈಸೂರಿನಲ್ಲಿ ವಿಶೇಷ ಪೊಲೀಸ್ ಕಮಾಂಡೋ ಪಡೆ ರಚನೆಯಾಗಿತ್ತು. ಆದರೆ ಈ ಪಡೆ ಹೆಸರಿಗೆ ಮಾತ್ರ ಕಮಾಂಡೋ ಪಡೆಯಾಗಿತ್ತೇ ವಿನಃ ಆಧುನಿಕ ಶಸ್ತ್ರಾಸ್ತ್ರಗಳು ಆ ಪಡೆಯಲ್ಲಿ ಇರಲಿಲ್ಲ. ಆದರೆ ಈಗ ಈ ಪಡೆಗೆ ಬುಲೆಟ್ ಪ್ರೂಫ್ ಜಾಕೆಟ್, ಹೆಲ್ಮೆಟ್ ಹಾಗೂ AK-47 ಅಂತ ಗನ್ ನೀಡಲಾಗಿದೆ. ದಸರೆಗೆ ದಿನಗಣನೆ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಕಮಾಂಡೋ ಪಡೆಯನ್ನು ಸಜ್ಜುಗೊಳಿಸಲಾಗಿದೆ. ಪ್ರತಿಯೊಬ್ಬ ಪೊಲೀಸರಿಗೂ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಭಯೋತ್ಪಾದಕರ ದಮನ ಹೇಗೆ ಮಾಡಬೇಕೆಂಬುದರ ಬಗ್ಗೆ ಪಾಠ ಕಲಿಸಲಾಗುತ್ತಿದೆ. ಪ್ರತಿದಿನ 5 ತಾಸುಗಳ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಭಯೋತ್ಪಾದಕ ದುಷ್ಕೃತ್ಯಗಳನ್ನು ನಿಗ್ರಹಿಸಲಿಕ್ಕೆ ಮತ್ತು ಮತೀಯ ಗಲಭೆಗಳನ್ನು ಸಹ ನಿಗ್ರಹ ಮಾಡಲಿಕ್ಕೆ ಸುಮಾರು 60 ಜನ ಕಮಾಂಡೋಸ್ ಪಡೆಯನ್ನು ಮಾಡಲಾಗಿದೆ. ಪೊಲೀಸರಿಗೆ ಯಾವುದೇ ಆಧುನಿಕ ಶಸ್ತ್ರಾಸ್ತ್ರ ಮತ್ತು ಅವರ ಜೀವಕ್ಕೆ ರಕ್ಷಣೆ ನೀಡದೆ ಜನರಿಗೆ ರಕ್ಷಣೆ ನೀಡಿ ಅಂದ್ರೆ ಆ ಕೆಲಸ ಆಗೋದಿಲ್ಲ. ಬದಲಾಗಿ ಅವರ ಜೀವಕ್ಕೆ ರಕ್ಷಣೆ ನೀಡಿ ಹೋರಾಡಿ ಅಂದ್ರೆ ಅವರು ಇನ್ನಷ್ಟು ಧೈರ್ಯದಿಂದ ಹೋರಾಡ್ತಾರೆ. ಇದು ಪೊಲೀಸ್ ಇಲಾಖೆಯ ಶಕ್ತಿ ಹೆಚ್ಚೋಗಕ್ಕೆ ಕಾರಣವಾಗುತ್ತೆ ಅನ್ನೋದು ಇಲಾಖೆಯ ವಿಶ್ವಾಸದ ಮಾತು. ಮೈಸೂರು ನಗರದಲ್ಲಿ 60 ಜನ ಕಮಾಂಡೋ ಫೋರ್ಸ್ ಅನ್ನು ನಾವು ತಯಾರಿ ಮಾಡಿದ್ವಿ. ಅವ್ರಿಗೆ ಮೂಲಭೂತ ತರಬೇತಿಯನ್ನು CRL ಈಗಾಗಲೇ ಕೊಟ್ಟಾಗಿದೆ. ದಸರೆಗೆ ಪ್ರತಿ ಬಾರಿಯೂ ಭಯೋತ್ಪಾದಕರ ಗುಮ್ಮ ಆವರಿಸಿರುತ್ತೆ. ಇದನ್ನು ನೆಗ್ಲೆಕ್ಟ್ ಮಾಡುವಂತಿಲ್ಲ. ಹೀಗಾಗಿ 2 ತಿಂಗಳ ಮುಂಚೆಯೇ ಜನರ ಭಯವನ್ನು ನಿವಾರಿಸುವ ಕಾರ್ಯಕ್ಕೆ ಇಲಾಖೆ ಮುಂದಾಗಿ ದಸರೆಯನ್ನು ಸುಗಮವಾಗಿ ನಡೆಸುವುದಕ್ಕೆ ಹಾದಿ ಸಿದ್ಧಪಡಿಸುತ್ತಿದೆ. KP ನಾಗರಾಜ್, ಸುವರ್ಣ ನ್ಯೂಸ್ 24/7 ಮೈಸೂರು. ನೀವು ನಂಬಲಿಕ್ಕಿಲ್ಲ, ಕಟ್ಟೆ ಮೇಲೆ ಕೂತು ಹರಟೆ ಹೊಡೆಯುವ ಮಲ್ಲನೇ ಇಲ್ಲಿ ಮಾಜಿ ಯೋಧ. ಮೀಸೆ ಚಿಗುರಿದ ಪಡ್ಡೆ ಹುಡುಗನೇ ಹಿರಿಯ ನಾಗರಿಕ. ಇದು ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯ ಬಸವ ವಸತಿ ಯೋಜನೆಯ ಫಲಾನುಭವಿಗಳಾಗಲು ಜನರು ನಡೆಸಿದ ಕೈಚಳಕದ ಮಾಯೆ. ಇದಕ್ಕೆ ಅಧಿಕಾರಿಗಳ ಸಾಥ್ ಬೇರೆ ಇದೆ. ಈ ನಕಲಿ ಫಲಾನುಭವಿಗಳು ಎಲ್ಲಿದ್ದಾರೆ ಗೊತ್ತಾ? ಈ ಸ್ಟೋರಿ ಇಲ್ಲಿದೆ. ಇದನ್ನ ದೌರ್ಭಾಗ್ಯವೆನ್ನಬೇಕೋ, ಹಣ ಲಪಟಾಯಿಸಲು ನಡೆಸುತ್ತಿರುವ ಬುದ್ಧಿವಂತಿಕೆಯ ಪರಮಾವಧಿ ಅನ್ಬೇಕೋ ತಿಳಿತಿಲ್ಲ. ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಮಲಕಾಪುರ ಗ್ರಾಮದಲ್ಲಿ ಇಂತಹ ಬುದ್ಧಿವಂತಿಕೆ ಉಪಯೋಗಿಸಿದ್ದಾರೆ. ಗುಡಿಸಲು ರಹಿತ ರಾಜ್ಯ ನಿರ್ಮಾಣದ ಯೋಜನೆ ಬರ್ತಿದ್ದಂತೆ ಇಲ್ಲಿನ ಕೆಲವರು ಬಸವ ವಸತಿ ಯೋಜನೆಯ ಫಲಾನುಭವಿಗಳಾಗಲು ಮಾಜಿ ಸೈನಿಕರಾಗಿದ್ದಾರೆ. 57 ಫಲಾನುಭವಿಗಳಲ್ಲಿ 23 ಜನ ಮಾಜಿ ಸೈನಿಕರು ಹಾಗೂ 12 ಜನ ಹಿರಿಯ ನಾಗರಿಕರಿದ್ದಾರೆ. ಮನೆ ಸಿಗ್ಬೇಕು ನೋಡ್ರಿ, ನಮಗೆ ಬಡವರಿಗೆ ಇರ್ಬೇಕು, ಆ ಶ್ರೀಮಂತರಿಗೆ ಬೇಡ್ರ. ಏನು ಹೊಲ ಮನೆ ಇರೋದಿಲ್ಲ ಅಂತವ್ರಿಗೆ ಮನೆಗಳು ಕೊಡ್ಬೇಕ್ರಿ. ಅಂತವ್ರಿಗೆ ಮಾಡ್ಕೊಂಡು ಅನುಕೂಲ ಮಾಡಿಕೊಟ್ರಪ್ಪ ಒಳ್ಳೇದಾಗತ್ರ. ಅದು ಅವ್ರು ಕೊಡೋದನ್ನ ಯಾರು ನೋಡಿ ಕೊಡ್ತಿರ್ತಾರ, ಇನ್ನು ಮಾಡ್ತಿರ್ತಾರ. ಒಂದ್ ಸ್ವಲ್ಪ ಇದ್ದವ್ರು ಇಲ್ಲಾರ್ದನ್ನ ನೋಡ್ಕೊಂಡು ಬಡವರು ಇದ್ದವ್ರಿಗೆ ಕೊಟ್ರಪ್ಪ ಅಂದ್ರೆ ಅವ್ರನ್ನ ನೆನೆಸ್ತಾರ. ಅಧಿಕಾರಿಗಳೊಂದಿಗೆ ಕೈ ಜೋಡಿಸಿ ಜಾತಿ ವರ್ಗವಾರು ಕೋಟಾ ತುಂಬಿಸಲು ಕೆಲವರು ದಾಖಲೆಗಳಲ್ಲಿ ಜಾತಿ ಬದಲಿಸಿಕೊಂಡಿದ್ದಾರೆ. ಕೆಲ ಫಲಾನುಭವಿಗಳ ಹೆಸರಲ್ಲಿ ಬ್ಯಾಂಕ್ ಖಾತೆಗಳೇ ಇಲ್ದಿದ್ರೂ ಫಲಾನುಭವಿಗಳ ಪಟ್ಟಿಯಲ್ಲಿ ಕೊಟ್ಟಿ ಬ್ಯಾಂಕ್ ಖಾತೆ ಸಂಖ್ಯೆಗಳನ್ನು ನಮೂದಿಸಲಾಗಿದೆ. ಊರಲ್ಲಿ ಮಾಜಿ ಸೈನಿಕರೇ ಇಲ್ಲ. ಇದೆಲ್ಲ ಯಾರು ಮಾಡಿದ್ದಾರೋ ಗೊತ್ತಿಲ್ಲ ಅಂತಿದ್ದಾರೆ ಗ್ರಾಮಸ್ಥರು. ಅದೇನ ಮಾಜಿ ಸೈನಿಕರಂತೇಳಿ 22 ಜನ ಮಾಜಿ ಸೈನಿಕರಂತ ಸೇರ್ಪಡೆ ಮಾಡಿದಾರಂತೆ. ಆಮೇಲೆ 12 ಜನರನ್ನ ಹಿರಿಯ ನಾಗರಿಕ ಅಂತ ಸೇರ್ಪಡೆ ಮಾಡಿದ್ದಾರೆ ಸರ್. ನಮ್ಮಲ್ಲಿ 22 ಜನ ಮಾಜಿ ಸೈನಿಕರು ಇಲ್ಲ, 12 ಜನ ಹಿರಿಯ ನಾಗರಿಕರು ಇಲ್ಲ.
ಆ ತಾಲೂಕ್ ಪಂಚಾಯತ್ ಅನುಮೋದನೆ ಸಿಕ್ಕೈತೆ ಅಂತ ಕೇಸಿ ಹೇಳಿ ಈ ತರ ಮಾಡಕ್ ಹಚ್ಚಾರ ಸರ್. ಇಷ್ಟೆಲ್ಲ ಕೊಟ್ಟಿದ್ದಾಕಲೆಯ ಪಟ್ಟಿ ಸಿಕ್ಕಿದ್ರೂ ಸೃಷ್ಟಿಕರ್ತ ಯಾರು ಎಂಬುದು ಮಾತ್ರ ಗೊತ್ತಾಗಿಲ್ಲ. ಫಲಾನುಭವಿಗಳ ಹೆಸರಲ್ಲಿ ಲಕ್ಷಾಂತರ ಹಣ ಎತ್ತಿ ಹಾಕಲು ಹೊಂಚು ಹಾಕಿದವರು ಯಾರು ಎನ್ನುವ ಕುರಿತು ತನಿಖೆಯಾಗಬೇಕಿದೆ. ಇನ್ನು ಲೋಪದಿಂದ ಕೂಡಿದ ಫಲಾನುಭವಿಗಳ ಪಟ್ಟಿಗೆ ಅನುಮೋದನೆ ನೀಡಿದ ತಾಲೂಕು ಆಡಳಿತಕ್ಕೆ ಬಿಸಿ ಮುಟ್ಟಿಸಬೇಕಿದೆ. ಗುರುರಾಜ್ ಹುಗಾರ್, ಸುವರ್ಣ ನ್ಯೂಸ್ 24/7 ರಾಯಚೂರು. ನಾಯಿಗೆ ಹೇಳಿದ್ರೆ ನಾಯಿ ತನ್ನ ಬಾಲಕ್ಕೆ ಹೇಳ್ತಂತೆ. ಈ ಮಾತು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಚಂದಾವರದ ಪ್ರೈಮರಿ ಉರ್ದು ಶಿಕ್ಷಕನಿಗೆ ಚೆನ್ನಾಗಿ ಅನ್ವಯಿಸುತ್ತೆ. ಇಲ್ಲಿನ ಸುಲ್ತಾನ್ಕೇರಿಯ ಸರ್ಕಾರಿ ಪ್ರಾಥಮಿಕ ಉರ್ದು ಶಾಲೆಯಲ್ಲಿ ಅಮೀರ್ ಚಾಂದ್ ನಬೀಲಾಲ್ ನದಾಫ್ ಅನ್ನೋ ಒಬ್ಬ ಶಿಕ್ಷಕ ಇದ್ದಾನೆ. ಇವನು ಒಂದು ದಿನವೂ ಶಾಲೆಯಲ್ಲಿ ಪಾಠ ಮಾಡಿಲ್ಲ. ಬದಲಾಗಿ ಖಾಸಗಿಯಾಗಿ ಒಬ್ಬ ಶಿಕ್ಷಕಿಯನ್ನ ಇಟ್ಕೊಂಡು ಪಾಠ ಮಾಡಿಸ್ತಿದ್ದಾನೆ. ಆಕೆಗೆ ತನ್ನ ಕೈಯಿಂದ ಸಂಬಳ ಕೊಡ್ತಿದ್ದಾನೆ. ತಾನು ಸರ್ಕಾರದ ಸಂಬಳವನ್ನು ಪಡಿತಾ ಇದ್ದಾನೆ. ಕಳೆದ 26 ವರ್ಷಗಳಿಂದ ಶಿಕ್ಷಕ ವೃತ್ತಿ ಮಾಡ್ತಿರೋ ಈತನ ಮೂಲ ಬಿಜಾಪುರ. ಕೆಲ ವರ್ಷಗಳಿಂದ ಈತ ಮಾನಸಿಕ ಸ್ವಾಸ್ಥ್ಯ ಕಳೆದುಕೊಂಡಿದ್ದಾನೆ ಅಂತ ಸ್ಥಳೀಯರು ಹೇಳ್ತಾರೆ. ಆದರೂ ಸರ್ಕಾರಕ್ಕೆ ಮಾತ್ರ ಇದ್ಯಾವುದೂ ಕಾಣ್ತಿಲ್ಲ.